We reached. Okay guys, ಇವಾಗ ನಾವು ಗೈಸ್ ನಮ್ಮ ಪರಿಸ್ಥಿತಿ ಫೀಲ್ ಆಯಿತು ಬಿಕಾಸ್ ಇಲ್ಲಿ ಓಡಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೀಯಿಂಗ್ ರೇವತಿ. ಐ ಹೋಪ್ ಎಲ್ಲರೂ ಖುಷಿಯಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಅನ್ಎಕ್ಸ್ಪೆಕ್ಟೆಡ್. ನಂಗೆ ಒಂದು ಸ್ವಲ್ಪನೂ ಐಡಿಯಾನೇ ಇರಲಿಲ್ಲ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸಡನ್ನಾಗಿ ಕಸಿನ್ಸ್ ಫೋನ್ ಮಾಡಿಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಹೋಗ್ತಾ ಇದ್ದೀವಿ. ಆ್ಯಂಡ್ ದೆನ್ ಅದೊಂದು ಬಿಲೀವ್ ಇತ್ತು, ಎಲ್ಲರೂ ಹೇಳ್ತಾಯಿದ್ರು ರಾಯರ್ ಕರ್ಸ್ಕೊಂಡ್ರೆ ಮಾತ್ರ ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದು ಅಂತ. ಅದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅದು ಹೇಗೆ ಅಂತಂದರೆ ನಾನು ಐ ಥಿಂಕ್ ಒಂದು 3 to 4 ಮಂತ್ಸಿಂದ ಪ್ಲ್ಯಾನ್ ಮಾಡ್ತಾಯಿದ್ದೆ ಹೋಗಬೇಕು, ಹೇಗಾದರೂ ನನ್ನ ಬರ್ಡೇಗೆ ಹೋಗ್ಬೇಕಂತ ತುಂಬ ಪ್ಲ್ಯಾನ್ ಮಾಡಿದೆ, ಆಗಲಿಲ್ಲ. ನಾನು ಇವಾಗ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಐ ಕಾಂಟ್ ಎಕ್ಸ್ಪ್ಲೇನ್ ದ್ಯಾಟ್ ಹ್ಯಾಪಿನೆಸ್ ಎಷ್ಟು ಖುಷಿ ಆಗ್ತಿದೆ ಅಂತ. ಅಷ್ಟು ಅಂದ್ಕೊಂಡು ಹೋಗೋಕ್ಕಾಗದೆ ಇವಾಗ ಹೋಗ್ತಾ ಇದ್ದೀನಿ. ನಾನು ನಮ್ಮ ಕಸಿನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವರೇ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ಥ್ರೂಔಟ್ ಫುಲ್ ಜರ್ನಿ, ಒನ್ ಡೇ, ನಾಳೆ ಫುಲ್ ಸಂಡೇ ಹೇಗಿರುತ್ತೆ ಅಂತ ನೋಡಿ. ಮಂತ್ರಾಲಯದಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಗುಡ್ ಮಾರ್ನಿಂಗ್ ಗಾಯ್ಸ್. ವಿ ರೀಚ್ ಮಂತ್ರಾಲಯ. ಇವಾಗ 6:30ಗೆ ರೀಚ್ ಆಗಿದ್ದೀವಿ. ರೂಮ್ ಸಿಕ್ಕಿದೆ. ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋಗಬೇಕು. ಮತ್ತೆ ಸಿಗ್ತೀನಿ. ಇವಾಗ ನಾವು ಮಂಚಾಲಮ್ಮನ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ರಶ್ ಇದೆ. ಆ್ಯಕ್ಚುಲಿ ರಶ್ ಇರಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಅದೇ ರಶ್ ಇದೆ. ಲೆಟ್ಸ್ ಸಿ ಹೌ ಯು ಆರ್ ಫೀಲಿಂಗ್ ಕೃತಿಕಾ? ಆದರೆ ತುಂಬ ರಶ್ ಇದೆ. ಓಕೆ ಫೈನ್, ಬನ್ನಿ ಹೋಗೋಣ. ಓಕೆ ಗಾಯ್ಸ್, ಇವಾಗ ನಾವು ಮಂಚಾಲಮ್ಮನ ದರ್ಶನ ಆಗಿ ಇವಾಗ ಕ್ಯೂವಲ್ಲಿ ಇಟ್ಕೊಂಡಿದ್ದೀವಿ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ. ಹೇಗೆ ಕಾಣಿಸ್ತಾ ಇದ್ದೀವಿ 3 ಜನ? ಕಮೆಂಟ್ ಮಾಡಿ. ಇವಾಗ ಅಭಯ ಆಂಜನೇಯ ಟೆಂಪಲಿಗೆ ಬಂದಿದ್ದೀವಿ. ಇವಾಗ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ ಯಾವುದು ಗೊತ್ತಿಲ್ಲ, ಅಲ್ಲಿಗೆ ಹೋದ್ಮೇಲೆ ನೋಡೋಣ. ಸೊ ಅಲ್ಲಿಂದ ನಾವು ಮಂತ್ರಾಲಯದಿಂದ ಆಟೋ ತೊಗೊಂಡು, ಶೇರಿಂಗ್ ಆಟೋ ತೊಗೊಂಡು 5 ಪ್ಲೇಸಸ್ ತೋರಿಸ್ತಾರಂತೆ. ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಸೊ ನಾವು ಇದೇ ಥರ ಆಟೋದಲ್ಲಿ ಬಂದಿರೋದು. ಸೊ ಸೀಟ್ ಸಿಕ್ಬಿಡ್ತಾ, ಖುಷಿ ಆಯ್ತಾ? ಹೇಗೆ ಅನಿಸ್ತು ಮಂತ್ರಾಲಯ? ಚೆನ್ನಾಗಿತ್ತು, ಅದು ತುಂಬ ರಶ್. ಎಕ್ಸಾಕ್ಟ್ಲಿ. ಆಮೇಲೆ ಇನ್ನೊಂದೇನಂದರೆ ಫುಡ್ಡು ಪ್ರಾಬ್ಲಮ್ ಆಗಿಬಿಡುತ್ತೆ ನಮಗೆ. ಕ್ಯಾಶ್ ಇಟ್ಕೊಂಡು ಬರಲೇಬೇಕು. ಹಾಂ, ಫೋನ್ಪೇ ಏನೂ ವರ್ಕ್ ಆಗೋಲ್ಲ ಇಲ್ಲಿ. ಕ್ಯಾಶ್ ಇರಲೇಬೇಕು. ಕ್ಯಾಶ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಯಾರಾದರೂ ಬರೋದಿದ್ರೆ. ಅದ್ರ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಇವಾಗ ಪಂಚಮುಖಿ ಆಂಜನೇಯಕ್ಕೆ ಬಂದಿದ್ದೀವಿ. ಸಾಕಾಗೋಯ್ತು. ಎಲ್ಲಿ ನೋಡಿದ್ರು ಜನ ಜನ ಜನ. ಕೃತಿ, ನಿಮ್ಮ ಒಪಿನಿಯನ್ ಏನು? ಹೋಗಿನ ಸಾಕಾಯ್ತು. ಹಾಂ ಹಾಂ ದೇವಸ್ಥಾನಕ್ಕೆ ಅಯ್ಯಪ್ಪ. ಲಕ್ಷ್ಮೀ ದೇವಸ್ಥಾನ ಇದೆ. ನಮಗೆ ಸ್ಟ್ರೆಂತ್ ಇಲ್ಲ, ನಮಗೆ ಹೋಗೋಕ್ಕಾಗ್ತಾ ಇಲ್ಲ. ಸೊ ನಾವಿಲ್ಲೇ ಕೈ ಮುಗಿತಾ ಇದ್ದೀವಿ. ಗೈಸ್, ನಮ್ಮ ಪರಿಸ್ಥಿತಿ ನೋಡಿ, ನಮ್ಮ ಕೃತಿ ನೋಡಿ ಹೆಂಗಾಗ್ಬಿಟ್ಟಿದ್ದಾಳೆ ಅಂತ. ಬಿಸಿಲು ಅಷ್ಟಿದೆ. ಆ್ಯಕ್ಚುಲಿ ಐ ಥಿಂಕ್ ಇಟ್ಸ್ ಗುಡ್ ಟೈಮ್ ಆರ್ ಬ್ಯಾಡ್ ಟೈಮ್ ಗೊತ್ತಿಲ್ಲ ಇಲ್ಲಿ ವಿಸಿಟ್ ಮಾಡೋಕ್ಕೆ. ತುಂಬ ರಶ್ ಇದೆ, ತುಂಬ ಬಿಸಿಲಿದೆ.
ನಾವು ಸ್ವೆಟರ್ ಎಲ್ಲ ತೊಗೊಂಡು ಬಂದ್ವಿ ಆ್ಯಕ್ಚುಲಿ ಚಳಿ ಇರುತ್ತೆ ಅಂತ. ಬಟ್ ಡೆಡ್ ಅಪೋಸಿಟ್ ವೆದರ್ ಈ ಕಡೆ. ಆ್ಯಕ್ಚುಲಿ ನಂಗನ್ಸ್ದಂಗೆ ಇಲ್ಲಿ ಓನ್ ವೆಹಿಕಲ್ ತೊಗೊಂಡು ಬಂದರೆ ಬೆಟರ್ ಅಂತ ನನಗೆ ಫೀಲ್ ಆಯಿತು. ಬಿಕಾಸ್ ಇಲ್ಲಿ ಓಡಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ತುಂಬ ಕಷ್ಟ. ಸೊ ನಮ್ಮದೇ ಓನ್ ವೆಹಿಕಲ್ ಇದ್ದರೆ ನಾವೇ ಓಡಾಡ್ಬೋದು. ಆ್ಯಂಡ್ ಎಲ್ಲ ದೇವಸ್ಥಾನದಲ್ಲೂ ಸ್ಪೆಷಲ್ ಎಂಟ್ರಿ ಅಂತ ಹೇಳಿ ದುಡ್ಡಿಟ್ಟಿದ್ದಾರೆ. ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಐ ಥಿಂಕ್ ಇದು ಟೈಮಿಂಗ್ಸ್ ನಮ್ಮದು ಬ್ಯಾಡ್ ಟೈಮಿಂಗ್ ಅಂತ ಬಂದಿದ್ದು ನಾವು ಅನಿಸುತ್ತೆ. ತುಂಬ ರಶ್, ಬಿಸಿಲು ಅಂದರೆ ತುಂಬ ಬಿಸಿಲಿದೆ. ಆಮೇಲೆ ಊಟ ಚೆನ್ನಾಗಿಲ್ಲ, ತುಂಬ ಕಷ್ಟ ಆಗ್ತಿದೆ. ಆ್ಯಕ್ಚುಲಿ ನನಗೆ ತುಂಬ ಕಷ್ಟ ಆಗ್ತಿದೆ. ನಿಮಗೆ ಕೃತಿಕಾ? ಕಷ್ಟನೇ ಆ್ಯಕ್ಚುಲಿ. ತುಂಬ ಕ್ಲೀನ್ ನಿಮಗೆ ಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ. ಅಷ್ಟೆಲ್ಲ ಕ್ಲೀನ್ ಮೇಂಟೈನ್ ಮಾಡೇ ಇಲ್ಲ ಈ ಕಡೆ ಎಲ್ಲ ಜನ. ಆ್ಯಂಡ್ ದೆನ್ ಇನ್ನೊಂದು ಏನಂತಂದರೆ ಈ ಹೋಟೆಲ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಲಿಟ್ರಲಿ ಏನೂ ಚೆನ್ನಾಗಿರಲ್ಲ, ಕ್ಲೀನ್ ಇರಲ್ಲ. ಫಸ್ಟ್ ಆಫ್ ಆಲ್ ಕ್ಲೀನ್ ಇರಲ್ಲ. ಅದಾದಮೇಲೆ ಊಟಕ್ಕೆ ಅಂತ ಬಂದರೆ ಊಟನೂ ಚೆನ್ನಾಗಿಲ್ಲ. ಪರ್ಸನಲಿ ನಮಗಿಷ್ಟ ಆಗಿಲ್ಲ. ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ನಾವೇ ಓನ್ ವೆಹಿಕಲ್ ತೊಗೊಂಡು ಬಂದರೆ ನಾವು ಅಲ್ಲಿಂದ ದರ್ಶನ ಮಾಡಿಕೊಂಡು ವಿ ಕ್ಯಾನ್ ಗೋ ಫಾರ್ ಅದರ್ ಸಿಟಿ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ನಾವು ಈ ಥರ ಆಟೋ ತೊಗೊಂಡು ಸುತ್ತಾಡಬೇಕಾಗತ್ತೆ. ನಮಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇವಾಗ ನೆಕ್ಸ್ಟ್ ಎಲ್ಲಿಗೆ? ಬಿಚ್ಚಾಲೆ. ಓಕೆ ಫೈನ್. ನೆಕ್ಸ್ಟ್ ಬಿಚ್ಚಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಆಟೋನ ಶೇರಿಂಗಲ್ಲಿ ಬಂದಿದ್ದು. ನಮ್ಮ ಜೊತೆ ಇನ್ನೂ 5 ಮೆಂಬರ್ಸ್ ಅಲ್ಲ 6 ಮೆಂಬರ್ಸ್ ಇದ್ದಾರೆ. ಸೊ ಅವ್ರಿಗೋಸ್ಕರ ವೇಟಿಂಗ್ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಪಂಚಮುಖಿ ಆಂಜನೇಯ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ. ಇವಾಗ ಅವರೆಲ್ಲ ಬಂದಮೇಲೆ ಇಲ್ಲಿಂದ ಹೊರಟು ಬಿಚ್ಚಾಲೆಗೆ ಹೋಗಬೇಕು. ಬಿಚ್ಚಾಲೆಯಿಂದ ನೆಕ್ಸ್ಟ್ ಎಲ್ಲಿಗೆ? ತುಂಗಾ ನದಿ ಸಮಥಿಂಗ್. ತುಂಗಾ ನದಿ, ಐ ಥಿಂಕ್ ಸೊ ತುಂಗಾ ನದಿ ಅಂತ ನಂಗೆ ಫೀಲ್ ಆಗ್ತಿದೆ. ಅದಾದಮೇಲೆ ಏನೋ ಕೃಷ್ಣ ಸರ್ಪ ಸಮಥಿಂಗ್ ಏನೋ ಇದೆ ಅಂತ ಹೇಳ್ತಾ ಇದ್ರು. ಲೆಟ್ಸ್ ಸಿ. ಎಲ್ಲ ಮುಗಿಸ್ಕೊಂಡು ಐ ಥಿಂಕ್ ನಾವು ಈವ್ನಿಂಗ್ ಹಂಗೆ ಬಿಡ್ತೀವಿ ಅಂತ ಅನಿಸುತ್ತೆ. ಬಾಯ್ ಬಾಯ್. ಹೇ ಗಾಯ್ಸ್, ಗುಡ್ ಈವ್ನಿಂಗ್. ಸೊ ಇವಾಗ ನಾವು ಎಲ್ಲ ಟೆಂಪಲ್ಗೆಲ್ಲ ವಿಸಿಟ್ ಕೊಟ್ಟು ಮತ್ತೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಕ್ವಿಕ್ ನ್ಯಾಪ್ ತೊಗೊಂಡು ಇವಾಗ ಮತ್ತೆ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ 7ಗೆ ಪ್ರಸಾದ ಇದೆ. ಸೊ ಪ್ರಸಾದ ಮಾಡ್ಕೊಂಡು ಬ್ಯಾಕ್ ಟು ಬೆಂಗಳೂರು. ಸೊ ಇವಾಗ ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬರೋಣ. ಸೊ ಇವಾಗ ನಾವು ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಪಾವ್ ಬಜ್ಜಿ ಆರ್ಡ್ರ್ ಮಾಡಿದ್ವಿ.